RRB ಗ್ರೂಪ್ ಡಿ 2025ರ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾವು RRB ಗ್ರೂಪ್ ಡಿ 2025ರ ಕೀ ಆನ್ಸರ್ಸ್ಗಳು ಯಾವಾಗ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದ್ರ ಜೊತೆಗೆ 2026ರ ಏನು ಕಾಲ್ ಫಾರ್ಮ್ ಆಗಿದೆ ಈಗ, ಸೊ ಆ ಒಂದು ಕಾಲ್ ಫಾರ್ಮದ ಎಕ್ಸಾಮ್ ಡೇಟ್ ಯಾವಾಗ ಆಗ್ಬೋದು, ನಿಮಗೆ ಎಷ್ಟು ತಿಂಗಳವರೆಗೆ ಅಂದರೆ ಎಷ್ಟು ಮಂತ್ ನಿಮಗೆ ಸ್ಟಡಿ ಮಾಡಲಿಕ್ಕೆ ಟೈಮ್ ಸಿಗುತ್ತೆ ಅದನ್ನು ಕೂಡ ನೋಡೋಣ. ಸೊ ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾವು ಬಹಳಷ್ಟು ವಿಷಯಗಳನ್ನ ಚರ್ಚೆನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಅದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ನೋಡ್ರಿ, ಇಲ್ಲಿ 2025ರ ಆನ್ಸರ್ಸ್ ಕೀ ಈಗಾಗಲೇ ಬರಬೇಕಾಗಿತ್ತು, ಇನ್ನೂ ಕೂಡ ಬಂದಿಲ್ಲ. ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೇನೆ, ಇನ್ನೂ ಕೂಡ ಬಂದಿಲ್ಲ, ಅದು ಯಾವಾಗ ಬರ್ಬೋದು. ಆಮೇಲೆ 2025ರ ಕಟ್ ಆಫ್ ಮಾರ್ಕ್ಸ್ ಆಲ್ ಓವರ್ ಇಂಡಿಯಾ ಏನಾಗಬಹುದು ಗ್ರೂಪ್ ಡಿ ಎಕ್ಸಾಮದ್ದು, ಆಮೇಲೆ 2026ರ ಎಕ್ಸಾಮ್ ಡೇಟ್ ಯಾವಾಗಿನವರೆಗೆ ಬರಬಹುದು ಅಂತೇಳಿ. ಸೊ ಈಗಾಗಲೇ 2025ರ ಎಕ್ಸಾಮ್ ಏನಿದೆ ಅದು ಬಹಳ ಡಿಲೇ ಆಯಿತು ಕೋರ್ಟ್ ಕೇಸ್ದಿಂದ. ಒಂದು ವರ್ಷಕ್ಕಿಂತ ಹೆಚ್ಚು ವೇಟ್ ಮಾಡಬೇಕಾಯಿತು ನಮಗೆ ಎಕ್ಸಾಮ್ ಬರೀಲಿಕ್ಕೆ. ಆಮೇಲೆ ಅದೇ ರೀತಿ 2026ರಲ್ಲಿಯೂ ಆಗುತ್ತಾ ಅನ್ನೋದನ್ನ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರೋದರಿಂದ ಈ ವಿಡಿಯೋವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಒನ್ ಬೈ ಒನ್ ಇವುಗಳನ್ನ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ರೈಲ್ವೆ 2026ರ ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರನ್ನ ನಡೆಸುವಂಥ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ ಕನ್ನಡ ಭಾಷೆಯಲ್ಲಿ. ಸೊ ಈ ಕೋರ್ಸ್ ನಿಮಗೆ ಆಫರ್ ಫೀಸ್ದಲ್ಲಿ ಓನ್ಲಿ 999 ರುಪೀಸಲ್ಲಿ ಕೊಡಾಕತ್ತೇವಿ. ಇದರಲ್ಲಿ ನಿಮ್ಗೆ GK, ಮ್ಯಾಥ್ಸ್, ರೀಸನಿಂಗ್ ಮತ್ತು ಸೈನ್ಸ್, ಸೊ ಈ 4 ವಿಷಯಗಳ ರೆಕಾರ್ಡೆಡ್ ಕ್ಲಾಸಸ್ಗಳು ಈ ಒಂದು ಪ್ಯಾಕೇಜ್ದಲ್ಲಿ ಸಿಗ್ತಾ ಇದೆ. ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ಗಳು ಇರೋದರಿಂದ ನೀವು ಯಾವಾಗ ಬೇಕಾದವಾಗ ನೀವು ಈ ಕ್ಲಾಸಸ್ಗಳನ್ನು ನೋಡಬಹುದು. ಎಷ್ಟು ಬೇಕಾದಷ್ಟು ಸಲ ಇವುಗಳನ್ನ ರಿಪೀಟ್ ಕೂಡ ಮಾಡಬಹುದಾಗಿದೆ. ಇದರ ಜೊತೆಗೆ ನಿಮಗೆ ಎಲ್ಲ PDF ನೋಟ್ಸ್ಗಳು ಇರ್ತವೆ. 10 ಮಾಕ್ ಟೆಸ್ಟ್ ಫ್ರೀ ಆಗಿ ನಿಮಗೆ ಇದರಲ್ಲಿ ಕಂಡಕ್ಟ್ ಮಾಡ್ತೇವೆ ಆನ್ಲೈನ್ದಲ್ಲಿ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಕೊಡ್ತಾ ಇದ್ದೀವಿ. ಈಗೇನು 2025ರ ಎಕ್ಸಾಮ್ ಮುಗಿದಿದೆ ಅದರ ಕ್ವಶನ್ ಪೇಪರ್ಗಳನ್ನ ಕೊಡ್ತೇವೆ ಈ ಆನ್ಸರ್ಸ್ಗಳು ಬಂದ ಮೇಲೆ. ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಿಮಗೆ ಈ ಪ್ಯಾಕೇಜಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಕೋರ್ಸನ್ನು ತೆಗೆದುಕೊಳ್ಳಲು ಇಲ್ಲಿ ವಾಟ್ಸಪ್ ನಂಬರ್ ಕೊಟ್ಟೇವಿ ನಾವು, 8861927838 ನಂಬರ್. ಈ ನಂಬರ್ಗೆ ಒಂದು ಮೆಸೇಜನ್ನು ಮಾಡಬೇಕಾಗುತ್ತೆ ನೀವು, ಗ್ರೂಪ್ ಡಿ 2026 ಅಂತೇಳಿ. ಇದು ಮೆಸೇಜ್ ಮಾಡಿದ ಮೇಲೆ ನಾವು ನಿಮಗೆ ಒಂದು ಸ್ಕ್ಯಾನರನ್ನು ಕಳಿಸ್ತೇವೆ. ಈ ಸ್ಕ್ಯಾನರನ್ನು ಬಳಸ್ಕೊಂಡು ನೀವು ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ಶಾಟನ್ನು ಇದೇ ನಂಬರ್ಗೆ ನೀವು ಕಳಿಸಿದ್ರಿ ಅಂತಂದ್ರೆ ನಿಮಗೆ ಎಲ್ಲ ಕ್ಲಾಸಸ್ಗಳು ನಾವು ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ತೇವೆ. ಕ್ಲಾಸಸ್ಗಳು ಯಾವ ರೀತಿ ಇರ್ತಾವು ಅಂತಂದ್ರೆ, ಈಗ ಉದಾಹರಣೆಗೆ ಸೈನ್ಸ್ ಇದೆ ಅಂತ ತಿಳ್ಕೊರಿ. ಸೈನ್ಸ್ ಇದ್ರ ಕೆಳಗಡೆ ಒಂದು ಲಿಂಕ್ ಇರ್ತಾ ಇದೆ, ಕ್ಲಾಸ್ 1 ಅಂತ ಬರ್ದಿರುತ್ತೆ. ಅದ್ರ ಕೆಳಗಡೆ ಒಂದು ಲಿಂಕ್ ಇರ್ತಾ ಇದೆ. ಈ ಲಿಂಕನ್ನು ಓಪನ್ ಮಾಡಿದ್ರೆ ಅಂತಂದ್ರೆ ಯೂಟ್ಯೂಬ್ದೊಳಗನೆ ಎಲ್ಲ ಕ್ಲಾಸಸ್ಗಳು ಓಪನ್ ಆಗ್ತವೆ ವಿಡಿಯೋಸ್ಗಳು. ಬಟ್ ಈ ಎಲ್ಲ ಕ್ಲಾಸಸ್ಗಳು ಲಾಕ್ ಇರ್ತವೆ. ಈ ಲಾಕನ್ನು ತೆಗೆದು ನಾವು ನಿಮ್ಗೆ ಕಳಿಸಿರ್ತೇವೆ, ನಿಮಗೆ ಮಾತ್ರ ಓಪನ್ ಆಗುವ ಹಾಗೆ ನಾವು ಇವುಗಳನ್ನ ಮಾಡಿರ್ತೇವೆ. ಇದು 1ನೇ ಕ್ಲಾಸ್ ಆದಮೇಲೆ ಸೈನ್ಸ್ದೊಳಗನ ಕ್ಲಾಸ್ 2 ಅಂತ ಹೇಳಿ ಇರ್ತಾ ಇದೆ. ಅದ್ರ ಕೆಳಗಡೆ ಇನ್ನೊಂದು ಲಿಂಕ್ ಇರ್ತೈತಿ. ಈ ರೀತಿ ಪ್ರತಿ ಚಾಪ್ಟರ್ದು ಪ್ರತಿ ಒಂದು ವಿಷಯದ ಕ್ಲಾಸಸ್ಗಳು ಈ ರೀತಿ ನಾವು ನಿಮಗೆ ಕೊಡ್ತಾ ಇದ್ದೇವೆ. GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಇಷ್ಟೆಲ್ಲನೂ ಕೂಡ 999 ರುಪೀಸಲ್ಲಿ ನಿಮಗೆ ಎಲ್ಲೂ ಕೂಡ ಸಿಗಂಗಿಲ್ಲ. ಸೊ ಹಾಗಾಗಿ ಇದರ ಲಾಭವನ್ನು ಪಡ್ಕೊಂಡು ಒಳ್ಳೆಯ ರೀತಿಯಿಂದ ನೀವು ಮನೆಯಲ್ಲಿ ಕೂತ್ಕೊಂಡು ಸ್ಟಡಿಯನ್ನು ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿರಿ. ಆಮೇಲೆ ಬೇಗನೆ ಈ ಕ್ಲಾಸಸ್ಗಳಿಗೆ ಜಾಯ್ನ್ ಆಗಿರಿ. ಕ್ಲಾಸಸ್ಗಳಿಗೆ ಜಾಯ್ನ್ ಆಗಲು ಈ ಒಂದು ಮೆಸೇಜನ್ನು ನಮ್ಗೆ ವಾಟ್ಸಪ್ಗೆ ಮಾಡಿ. ಈಗ ನಾವು ಇಲ್ಲಿ ನೋಡೋಣ ಒನ್ ಬೈ ಒನ್ 2025ರ ಆನ್ಸರ್ ಕೀ ಯಾವಾಗ ಬರುತ್ತೆ ಅಂತೇಳಿ. ಸೊ ಇವತ್ತು ಸಂಡೇ ಇದೆ, 15 ಫೆಬ್ರವರಿ ದಿನಾಂಕ. ಸೊ ನಿಮ್ಮ ಕೀ ಆನ್ಸರ್ಸ್ಗಳು ಈಗಾಗಲೇ ಬರಬೇಕಾಗಿತ್ತು 10ನೇ ಫೆಬ್ರವರಿಗೆ. 10 ಫೆಬ್ರವರಿ 2026ಕ್ಕೆ ಎಲ್ಲ ಶಿಫ್ಟ್ಗಳು ಎಲ್ಲ ಎಕ್ಸಾಮ್ಸ್ಗಳು ಮುಗಿದಿವೆ, ಕ್ಲೋಸ್ ಆಗಿವೆ. ಸೊ 5 ದಿನ ಅಂತಂದರೆ ಇವತ್ತು ಅಂತಂದರೆ ನಿನ್ನೆ ಬರಬೇಕಾಗಿತ್ತು 14ನೇ ತಾರೀಕು. ಬಟ್ ಇವತ್ತು ಸಂಡೇ ಇದೆ, ಸಂಡೇ ಬಂದಿಲ್ಲ ಇನ್ನೂವರೆಗೂ ಕೂಡ. ಸೊ ಹಾಗಾಗಿ 16 ಫೆಬ್ರವರಿ 2026ಕ್ಕೆ 99% ನಿಮ್ಮ ಕೀ ಆನ್ಸರ್ಸ್ಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಕೀ ಆನ್ಸರ್ಸ್ಗಳು ಬಂದ ತಕ್ಷಣವೇ ನಾವು ನಮ್ಮ ಏನು ವಾಟ್ಸ್ಯಾಪ್ ಚಾನಲ್ ಇದೆ ಆ ವಾಟ್ಸ್ಯಾಪ್ ಚಾನಲ್ದಲ್ಲಿ, ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಆ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ನಾವು ಅದನ್ನು ಶೇರ್ ಮಾಡ್ತೇವೆ ಲಿಂಕನ್ನು. ಸೊ ಆ ಲಿಂಕನ್ನು ಬಳಸ್ಕೊಂಡು ನೀವು ಕೀ ಆನ್ಸರ್ಸ್ಗಳನ್ನ ಚೆಕ್ ಮಾಡ್ಕೋಬಹುದು. ಸೊ ಈ ವಾಟ್ಸ್ಯಾಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಿ ಕೆಳಗಡೆ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ನಮ್ಮ ಗ್ರೂಪ್ಗಳಿಗೆ ಚಾನಲ್ಗೆ ಜಾಯಿನ್ ಆಗಬಹುದು. ಓಕೆ. ಸೊ 16ನೇ ತಾರೀಕು ನಾಳೆ ಸೋಮವಾರ ಬರುವಂಥ ಸಾಧ್ಯತೆ ಇದೆ. 2025ರ ಒಂದು ಕಟ್ ಆಫ್ ಮಾರ್ಕ್ಸ್ ಏನಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀರಿ.
ಕರ್ನಾಟಕದಲ್ಲಿ 503 ಪೋಸ್ಟ್ಗಳಿದ್ದು ಈ ಸಲ 2025ರಲ್ಲಿ ಮತ್ತು ಕಾಂಪಿಟೇಷನ್ ಕೂಡ ಬಹಳ ಇದೆ. ಇಲ್ಲಿ 500ಕ್ಕಿಂತ ಹೆಚ್ಚು ಒಂದು ಸೀಟಿಗೆ ಕಾಂಪಿಟೇಷನ್ ನೋಡಲಿಕ್ಕೆ ಸಿಗ್ತಾ ಇದೆ, ಯಾಕಂದರೆ ಅಷ್ಟು ಅಪ್ಲಿಕೇಶನ್ಸ್ಗಳು ಇಲ್ಲಿ ಬಂದಿವೆ. ಹಾಗಾಗಿ ಕರ್ನಾಟಕದ ಅಷ್ಟೇ ಹೇಳಿದೆ ನಾನು, ಆಲ್ ಓವರ್ ನೀವು ಯಾವುದೇ ಝೋನ್ಗೆ ಹಾಕಿರಬಹುದು ಅಪ್ಲಿಕೇಶನ್, ಯಾವುದೇ ಝೋನ್ಗೆ ನೀವು ಅಪ್ಲೈ ಮಾಡಿರ್ಬೋದು 2025ರಲ್ಲಿ. ಅದರ ಆಲ್ ಓವರ್ ನಾನು ಹೇಳೋದಾದರೆ ನಿಮ್ಮ ಸ್ಕೋರ್ 75+ ಇತ್ತು ಅಂತಂದರೆ, ಈಗ ಕೀ ಆನ್ಸರ್ಸ್ ಬಿಟ್ಟ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಮಾರ್ಕ್ಸ್ ಬರತ್ತಾವು ಅಂತೇಳಿ. 75ಕ್ಕಿಂತ ಹೆಚ್ಚು ಮಾರ್ಕ್ಸ್ಗಳು ನಿಮ್ಮ ಇದ್ದು ಅಂತಂದ್ರೆ ನೀವು ಒಂದು ಸೇಫ್ ಝೋನದಲ್ಲಿ ಇರ್ತೀರಿ ಅಂತಂದರೆ ನಿಮ್ಮ ಸೆಲೆಕ್ಷನ್ ಆಗುವ ಸಾಧ್ಯತೆಗಳಿದ್ದಾವೆ. 99.9% ಸೆಲೆಕ್ಷನ್ ಆಗುವ ಚಾನ್ಸಸ್ ಇದೆ 75 ಮೇಲೆ ನಿಮ್ಮ ಮಾರ್ಕ್ಸ್ಗಳು ಇದ್ದರೆ. ಇದು ಎಲ್ಲ ಕ್ಯಾಟಗರಿಗೆ ಹೇಳ್ತಾ ಇದ್ದೇನೆ ನಾನು. ಜನರಲ್ ಆಗಿರಬಹುದು, ಆಮೇಲೆ SC ST ಆಗಿರಬಹುದು, ಅದರ ಜೊತೆಗೆ OBC ಆಗಿರಬಹುದು, ಆಮೇಲೆ EWS ಆಗಿರ್ಬೋದು, ಎಲ್ಲ ಕ್ಯಾಟಗರಿಗಳನ್ನ ಸೇರಿಸಿನೇ ಹೇಳ್ತಾ ಇದ್ದೇನೆ ನಾನು. ಒಂದೆರಡು ಹೆಚ್ಚು ಕಡಿಮೆ ಆಗ್ತಾವೆ ಈ ಒಂದು ಕ್ಯಾಟಗರಿಗಳಲ್ಲಿ, ಬಟ್ ಎಲ್ಲರಿಗೂ ಕಾಮನ್ ಆಗಿ ಹೇಳ್ತಾ ಇರುವಂಥದ್ದು ಏನು ಅಂತಂದರೆ 75+ ಮಾರ್ಕ್ಸ್ಗಳು ನಿಮಗೆ ಬಂದಿದ್ದು ಅಂತಂದರೆ ಕೀ ಆನ್ಸರ್ಸ್ಗಳು ನೋಡಿದ ಮೇಲೆ ನೆಗೆಟಿವ್ ತೆಗೆದ ಮೇಲೆ ಖಂಡಿತ ನಿಮ್ಮ ಸೆಲೆಕ್ಷನ್ 99.9% ನಿಮ್ಮ ಸೆಲೆಕ್ಷನ್ ಡಿ ಗ್ರೂಪ್ದಲ್ಲಿ ಈ ಸಲ ಆಗೇ ಆಗುತ್ತೆ. ಈಗ 2026ರ ಎಕ್ಸಾಮ್ ಡೇಟದ ಬಗ್ಗೆ ನಾವು ಹೇಳೋದಾದರೆ ಭಾಳಷ್ಟು ಜನ ಇದಕ್ಕೂ ಕೂಡ ಕಾಯಕತ್ತೇರಿ. 2026ರ ಎಕ್ಸಾಮ್ ಯಾವಾಗ ಬರ್ಬೋದು ಅಂತೇಳಿ. ಈ ಸಲ ಏನಾಗಿತ್ತು 2025ರಲ್ಲಿ 1 ವರ್ಷಕ್ಕಿಂತ ಹೆಚ್ಚು ವೇಟ್ ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳು, ಅದೇ ರೀತಿ ಆಗುತ್ತಾ? ಸೊ ಆ ರೀತಿ ಏನೂ ಆಗೋದಿಲ್ಲ. ಇದರಲ್ಲಿ ಇನ್ನೂ ಅಪ್ಲಿಕೇಶನ್ಸ್ಗಳು ಹಾಕಲು ಇನ್ನೂ ಡೇಟ್ ಇದೆ ಅಪ್ಲಿಕೇಶನ್ ಹಾಕಲಿಕ್ಕೆ 2026ರ ಗ್ರೂಪ್ ಡಿ ಎಕ್ಸಾಮ್ಗೆ. ಸೊ ಐ ಥಿಂಕ್ ಮಾರ್ಚ್ 2ನೇ ತಾರೀಕಿನವರೆಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಈ ಒಂದು ಗ್ರೂಪ್ ಡಿ ಎಕ್ಸಾಮ್ಗೆ ಇನ್ನೂ ಟೈಮ್ ಇದೆ, ಇದು ಫೆಬ್ರವರಿ ತಿಂಗಳಿದೆ. ಸೊ ಹಾಗಾಗಿ ಇಲ್ಲಿಯೂ ಕೂಡ ಒಂದು ಮಿನಿಮಮ್ 80 ಲಕ್ಷದಿಂದ 90 ಲಕ್ಷದವರೆಗೆ ಆಲ್ ಓವರ್ ಇಂಡಿಯಾ ಏನಾಗುತ್ತೆ ಅಪ್ಲಿಕೇಶನ್ಸ್ಗಳು ಈ ಸಲನೂ ಕೂಡ ಬಂದೇ ಬರ್ತವೆ. ಮತ್ತು ಹೋದ ಸಲಿಗೆ ಹೋಲಿಸಿದರೆ ಈ ಸಲ 10,000 ವೇಕೆನ್ಸಿಗಳು ಕಡಿಮೆ ಆಗ್ಯಾವೆ, 22,000 ವೇಕೆನ್ಸಿಗಳು ನೋಡ್ಲಿಕ್ಕೆ ಸಿಗ್ತಾ ಇದಾವೆ 2026ರಲ್ಲಿ. ಆಮೇಲೆ ಇದು ಪ್ರತಿ ವರ್ಷನೂ ಕೂಡ ಕಾಲ್ಫರ್ಮ್ ಆಗ್ತೈತಿ. ಇದು ಹೌದಾ, 2025ರಲ್ಲಿ ಆಗಿತ್ತು, ಈಗ 2026ರಲ್ಲಿ ಕೂಡ ಕಾಲ್ಫರ್ಮ್ ಆಗಿದೆ, ಮುಂದಿನ ವರ್ಷ 2027ರಲ್ಲಿ ಕೂಡ ಆಗುತ್ತೆ. ಸೊ ಇದರ ಅಪ್ಲಿಕೇಶನ್ಸ್ ಕ್ಲೋಸಿಂಗ್ ಡೇಟ್ ಮಾರ್ಚ್ 2 ಆಗಿದೆ. ಸೊ ಮಾರ್ಚ್ 2 ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಆದಮೇಲೆ ನಿಮ್ಮ ಎಕ್ಸಾಮ್ಸ್ಗಳು ಮೇ ಇಲ್ಲ ಅಂತಂದ್ರೆ ಜೂನ್ ತಿಂಗಳಲ್ಲಿ, ಜೂನ್ 2026ರಲ್ಲಿ ನಿಮ್ಮ ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗ್ತವೆ. ಅಂತಂದರೆ ನಿಮ್ಮ ಹತ್ರ ಮಿನಿಮಮ್ ಇರುವಂಥದ್ದು 4 ತಿಂಗಳು ಟೈಮ್ ಇದೆ. ಎಷ್ಟು ತಿಂಗಳು ಟೈಮ್ ಐತಿ ನಿಮ್ಮ ಹತ್ರ ಸ್ಟಡಿ ಮಾಡೋಕೆ? 4 ತಿಂಗಳು ಟೈಮ್ ಇದೆ. ಈ 4 ತಿಂಗಳದೊಳಗೆ ನೀವು ಏನು ಮಾಡಬೇಕಾಗ್ತೈತಿ? GK, ಆಮೇಲೆ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಓದ್ಕೋಬೇಕು. GK ಎಲ್ಲ ಸಬ್ಜೆಕ್ಟು, ಕರೆಂಟ್ ಅಫೇರ್ಸ್ ಓದ್ಕೋಬೇಕು 1ನೇದ್ದು. 2ನೇದ್ದು ರೀಸನಿಂಗ್ ಎಲ್ಲ ಟಾಪಿಕ್ಸ್ಗಳನ್ನು ನೋಡ್ಕೋಬೇಕು. ಇದಾದಮೇಲೆ ಮ್ಯಾಥ್ಸ್ ಎಲ್ಲ ನೋಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಸೈನ್ಸ್ ನೋಡ್ಕೋಬೇಕಾಗ್ತದೆ. ಸೈನ್ಸ್ದಲ್ಲಿ ಬಯಾಲಜಿ ಕಂಪ್ಲೀಟ್ ನೋಡ್ಕೋಬೇಕು. ಇದರಿಂದನೇ 8ರಿಂದ 10 ಕ್ವಶನ್ಸ್ಗಳು ಬರ್ತವೆ. ಆಮೇಲೆ ಅದೇ ರೀತಿ ಸೈನ್ಸ್ದಲ್ಲಿ ಫಿಸಿಕ್ಸ್ ಬರ್ತಾ ಇದೆ. ಫಿಸಿಕ್ಸ್ ಏನು ನ್ಯೂಮೆರಿಕಲ್ ಲೆಕ್ಕಗಳಿದಾವೆ, ಅವುಗಳನ್ನೆಲ್ಲವೂ ನೋಡ್ಕೋಬೇಕಾಗುತ್ತೆ. ಆಮೇಲೆ ಕೆಮಿಸ್ಟ್ರಿ ಬರ್ತಾ ಇದೆ. ಸೊ ಈ ರೀತಿ ಈ 3 ಸಬ್ಜೆಕ್ಟ್ಗಳನ್ನ ಓದ್ಕೋಬೇಕು. ಯಾರ್ದು ಸೈನ್ಸ್ ಮತ್ತು ಮ್ಯಾಥ್ಸ್ ಬಹಳಷ್ಟು ಸ್ಟ್ರಾಂಗ್ ಇರ್ತೈತಿ ಅವ್ರದ್ದು ಸೆಲೆಕ್ಷನ್ ಇದರಲ್ಲಿ ಖಂಡಿತ ಆಗೇ ಆಗುತ್ತೆ. ಸೊ ಅದ್ರ ಸಲುವಾಗಿ ಈ 4 ಸಬ್ಜೆಕ್ಟ್ಗಳನ್ನ ಓದಕ್ಕೆ ನಿಮಗೆ 4 ತಿಂಗಳು ಟೈಮ್ ಐತಿ. ಸೊ ಬಹಳ ಈಸಿ ಇದೆ. ಸೊ ಈ 4 ಸಬ್ಜೆಕ್ಟ್ಗಳು ನೀವು ಹೆಂಗೆ ಓದಬೇಕು, ಏನು ಓದಬೇಕು, ಅದ್ರ ಸಲುವಾಗಿನೇ ನಾವು ನಿಮಗೆ ಕೋರ್ಸ್ ತಂದಿರ್ತಕ್ಕಂಥದ್ದು ಇಲ್ಲಿ. ಈ ಕೋರ್ಸ್ದಿಂದ ನೀವು ಏನು ಮಾಡ್ಬೋದು, ನಿಮ್ಮ ಸ್ಟಡಿಯನ್ನು ಒಳ್ಳೆಯ ರೀತಿಯಿಂದ ಮಾಡ್ಬೋದು. GKದಲ್ಲಿ ನಿಮ್ಗೆ ಎಲ್ಲ ಸಬ್ಜೆಕ್ಟ್ಗಳ ರಿಕಾರ್ಡೆಡ್ ಕ್ಲಾಸಸ್ಸು ಪ್ಲಸ್ ಕರೆಂಟ್ ಅಫೇರ್ಸ್ 1 ಇಯರ್ ಕೊಡ್ತಾ ಇದ್ದೀವಿ, PDF ನೋಟ್ಸು. ಮ್ಯಾಥ್ಸ್ ಎಲ್ಲ ಟಾಪಿಕ್ಗಳಿರ್ತವೆ, ಎಲ್ಲ ಟೈಪದ ಕ್ವಶನ್ಸ್ಗಳನ್ನ ಬಿಡಿಸಿರ್ತೀವಿ. ಅದರಲ್ಲಿ ಎಲ್ಲವುಗಳನ್ನ ಒಂದೊಂದು ಸಲ ನೋಡಿಕೊಂಡ್ರೆ ಅದೇ ಟೈಪ್ದಲ್ಲಿ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ರೀಸನಿಂಗ್ದಲ್ಲಿ ಕೂಡ ಎಲ್ಲ ಟಾಪಿಕ್ದಲ್ಲಿ ಪ್ರತಿಯೊಂದು ಹಂತದ ಪ್ರತಿಯೊಂದು ಟೈಪದ ಕ್ವಶನ್ಸ್ಗಳನ್ನ ಚಾಪ್ಟರ್ದಲ್ಲಿ ಬಿಡಿಸಿ ನಿಮ್ಗೆ ವಿಡಿಯೋಸ್ಗಳನ್ನ ಕೊಡ್ತಾ ಇದ್ದೀವಿ. ಸೈನ್ಸ್ ಅಂತೂ ಬಹಳ ಡಿಟೇಲ್ ಆಗಿರುವಂತಹ ಸೈನ್ಸ್ ಇದೆ. ಈ ಸೈನ್ಸ್ದಿಂದ ನಮ್ಮ ಏನು ಕೋರ್ಸ್ ಇದೆ, ಈ ಸೈನ್ಸ್ದಿಂದ ನೀವು ಬಹಳಷ್ಟು ಕ್ವಶನ್ಸ್ಗಳನ್ನ ಇದರಿಂದ ಬರುವಂಥ ಚಾನ್ಸಸ್ಗಳಿದಾವೆ. ಒಂದ್ಸಲ ನೀವು ಕ್ಲಾಸಸ್ಗಳನ್ನ ನೋಡಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಇದು ಗೊತ್ತಾಗುತ್ತೆ. ಬಟ್ ಆ ರೀತಿ ನಾನು ಈಗ ಹೇಳ್ತಾ ಇದ್ದೇನೆ ಅಂತಂದ್ರೆ ನಿಮಗಷ್ಟು ಸರಿ ಅನ್ಸೋದೂ ಇಲ್ಲ. ಸೊ ಹಾಗಾಗಿ ಇವು ಎಲ್ಲ ಟಾಪಿಕ್ಸ್ಗಳು, ಎಲ್ಲ ಚಾಪ್ಟರ್ಸ್ಗಳು, ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ಓದಲೇಬೇಕಾಗುತ್ತೆ. ನೀವು ಇದರಲ್ಲಿ ಒಂದು ಯಾವುದಾದರೂ ಬಿಟ್ರೆ ಅಂತಂದ್ರೆ ನಿಮ್ಮ ಸ್ಕೋರ್ ಕಡಿಮೆ ಆಗುತ್ತೆ. ಸೊ ಈ ಸಲ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸಲ 2025ರಲ್ಲಿ ಇರುವಂತಹ ಏನು ಕಟ್ ಆಫ್ ಇದೆ ಅದು 75+ ಇದೆ ಅಂತಂದ್ರೆ ಮುಂದಿನ ಸಲನೂ ಕೂಡ 75+ ಟಾರ್ಗೆಟ್ ಇಟ್ಕೊಂಡೇ ನೀವು ನಿಮ್ಮ ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಓಕೆ, 75 ತೊಗೊಳ್ಳೇಬೇಕು. ಓಕೆ,
ಸೊ ಇಷ್ಟು ಬಂದಿತ್ತು ಅಂತಂದರೆ ಖಂಡಿತ ನಿಮ್ಮ ಸೆಲೆಕ್ಷನ್ 2025ರಲ್ಲಿಯೂ ಆಗುತ್ತೆ, 26ರಲ್ಲಿಯೂ ಆಗುತ್ತೆ. ಇಷ್ಟು ಮಾರ್ಕ್ಸ್ ತೊಗೊಳ್ಳೋದು ಅಷ್ಟು ಈಸಿ ಇಲ್ಲ. ಸೊ ಬಹಳ ಕಡಿಮೆ ಜನ ಇರ್ತಾರೆ ಇಷ್ಟು ಮಾರ್ಕ್ಸ್ ತೊಗೊಳ್ಳೋವಂಥವ್ರು. ಹಾಗಾಗಿ ಯಾರು ತೊಗೊಳ್ತಾರೆ ಅವ್ರದ್ದು ಸೆಲೆಕ್ಷನ್ ಇದರಲ್ಲಿ ನಾವು ನೋಡಲಿಕ್ಕೆ ಸಿಗ್ತಾ ಇದೆ. ಓಕೆ, ಸೊ ಇದಿಷ್ಟು ಮಾಹಿತಿ RRB ಗ್ರೂಪ್ ಡಿ ಎಕ್ಸಾಮ್ಗೆ ರಿಲೇಟೆಡ್ ಇರುವಂಥದ್ದು. ಆಮೇಲೆ ಕ್ಲಾಸಸ್ಗಳು ಇನ್ನೂ ಟೈಮ್ ಐತಿ, 4 ತಿಂಗಳವರೆಗೆ ವೇಟ್ ಮಾಡೋಕ್ಕೆ ಹೋಗಬೇಡ್ರಿ. ಬೇಗನೆ ಕ್ಲಾಸಸ್ಗಳನ್ನು ಓನ್ಲಿ 999 ರುಪೀಸಲ್ಲಿ, ಇಷ್ಟು ಕಡಿಮೆ ಫೀಸಲ್ಲಿ ನಿಮ್ಗೆ ಎಲ್ಲೂ ಕೂಡ ಸಿಗೋದಿಲ್ಲ. 999 ರುಪೀಸ್ದಲ್ಲಿ 4 ಸಬ್ಜೆಕ್ಟ್ಗಳ ಕ್ಲಾಸಸ್ಗಳು ನಿಮ್ಗೆ ಸಿಗ್ತಾ ಇದಾವೆ. ಅದು ಕೂಡ ರೆಕಾರ್ಡೆಡ್ ಕ್ಲಾಸಸ್ಗಳು ಇದಾವೆ. ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ನನ್ನ ಪರ್ಸ್ನಲ್ ನಂಬರ್ ಇದೆ 8861927838 ನಂಬರ್ಗೆ. ಸ್ಟಡಿಗೆ ಸಂಬಂಧಿಸಿದ ಹಾಗೆ ಕ್ಲಾಸಸ್ ತೊಗೊಂಡ್ಮೇಲೆ ಅಲ್ಲಿ ಏನಾದರೂ ನಿಮ್ಗೆ ತಿಳಿಲಿಲ್ಲ ಮಾಡಲಿಲ್ಲ ಅಂತ ನೀವು ಕೇಳಿದ್ರೆ ಅಂತಂದ್ರೆ ಅದಕ್ಕೆ ಸೊಲ್ಯೂಷನ್ ನಾನು ಕೊಡ್ತೇನೆ. ಓಕೆ, ಸೊ ಬೇಗನೆ ಎಲ್ಲರೂ ಕೂಡ ಮೆಸೇಜ್ ಮಾಡಿರಿ. ಯಾರು ಕ್ಲಾಸಸ್ಗಳನ್ನ ನೋಡಾಕತ್ತೀರಿ ಬೇಗನೆ ಜಾಯ್ನ್ ಆಗಿರಿ. ಈ ಸಲ ಖಂಡಿತ RRB ಗ್ರೂಪ್ ಡಿಯ ಒಂದು ಸೆಲೆಕ್ಷನ್ ನಾವು ತೊಗೋಬೇಕಾಗಿದೆ. ಜಾಬ್ ಬೇಕಾಗಿರ್ತಕ್ಕಂಥವರು ನೀವು ಇವತ್ತಿನಿಂದಲೇ ನಿಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿರಿ. ಓಕೆ, ಸೊ ಇದಿಷ್ಟು ಮಾಹಿತಿ RRB ಗ್ರೂಪ್ ಡಿ ಎಕ್ಸಾಮ್ಗೆ ರಿಲೇಟೆಡ್ ಇರುವಂಥದ್ದು. ಮತ್ತೆ ಏನಾದರೂ ಡೌಟ್ಸ್ಗಳಿದ್ದರೆ ನೀವು ಈ ವಿಡಿಯೋದ ಕೆಳಗಡೆ ಕಮೆಂಟನ್ನು ಮಾಡಿರಿ, ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ದೀನಿ. ಮತ್ತು ಆದಷ್ಟು ಎಲ್ಲರೂ ಕೂಡ ಈ ವಿಡಿಯೋವನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ಕ್ಲಾಸಸ್ಗಳ ಬಗ್ಗೆ ತಿಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ